ನಮಸ್ತೆ, ನಾನು ಉದಯ ಕಳಿಂಗಾರ್, ಬದಿಡ್ಕ ಪಂಚಾಯತಿನ ಕಳಿಂಗಾರ್ನಲ್ಲಿ ವಾಸವಾಗಿದ್ದೇನೆ. ನಾನು ಸಣ್ಣದಿರುವಾಗಲೇ ಶಾಲೆಗೆ ಹೋಗುವಾಗ ಚಿತ್ರ ಮಾಡ್ತಾಯಿದ್ದೆ. ಅದನ್ನೇ ನಾನೀಗ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದೇನೆ. ನಾನು ಹೊರಗೆಲ್ಲಿ ಹೋಗಿ ಚಿತ್ರಕಲೆಯನ್ನು ಕಲಿಯಲಿಲ್ಲ. ಕಲಿತದಂದರೆ ಚಿತ್ರಗಳನ್ನು ಇತರರು ಮಾಡುವುದನ್ನು ನೋಡಿ ಹೇಳಿದ ಒಂದು ಸಲಹೆಗಳನ್ನು ಸ್ವೀಕರಿಸಿ ನನ್ನ ಚಿತ್ರದಲ್ಲಿರುವ ತಪ್ಪುಗಳನ್ನು ಸರಿಪಡಿಸಿಕೊಂಡು ನನಗೆ ಆದಷ್ಟು ಉತ್ತಮವಾದ ರೀತಿಯಲ್ಲಿ ಚಿತ್ರ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನೀಗ ಸಾಧಾರಣ ಒಂದು 15 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದೇನೆ. ಪೇಂಟಿಂಗ್ ಮತ್ತು ಈ ಚಿತ್ರ ಮಾಡುವಂತಹ ಇಂಥ ಕಲೆಯನ್ನು. ಅದಲ್ಲದೆ ನಾನು ಚಿತ್ರಕಲೆ ಅಂತ ಕಲಿತದ್ದು ಬೆಂಗಳೂರಿನಲ್ಲಿ. ನಾನು ಪಾಟ್ರಿ ಅಂದರೆ ಮಣ್ಣಿನ ಕಲಾಕೃತಿ ಮಾಡುವಂತಹ ಒಂದು ಕೋರ್ಸ್ ಮಾಡಿದ್ದೇನೆ. ಅದಲ್ಲದೆ ಬೇರೆ ಯಾವುದೇ ಕೋರ್ಸ್ಗಳನ್ನು ಮಾಡಲಿಲ್ಲ. ಈ ಬೆಂಗಳೂರಿನಲ್ಲಿ ನಾನು ಪಾಟ್ರಿ ಕಲಿಯುತ್ತಿರುವಾಗ ನನ್ನ ಜೊತೆಗಿದ್ದಂತಹ ಚಿತ್ರಗಳ ವಿದ್ಯಾರ್ಥಿಗಳಿದ್ದರು. ಅವರು ಬಹಳಷ್ಟು ನನಗೆ ಸಹಾಯ ಮಾಡಿದ್ದಾರೆ. ಈ ಚಿತ್ರದ ಬಗ್ಗೆ, ಚಿತ್ರದ ಸೂಕ್ಷ್ಮತೆಯ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ನನಗೆ ಅವರು ನೀಡಿದ್ದಾರೆ, ನನ್ನ ಮಿತ್ರರವರು. ಅದು ಮಕ್ಕಳಿಗೆ ಇಷ್ಟ ಆಗುವಂತಹ ಕಾರ್ಟೂನ್ ಥರದ ಚಿತ್ರ ಮಾಡಲಿಕ್ಕೆ ಬಹಳ ಖುಷಿಯಾಗ್ತದೆ. ಅದೇ ರೀತಿ ಮಕ್ಕಳಿಗೂ ಕೂಡ ಅದು ಬಹಳಷ್ಟು ಸಂತೋಷವನ್ನು ಕೊಡ್ತದೆ. ಪಾಠ ಪುಸ್ತಕದಲ್ಲಿ ಅಡಕವಾಗಿರುವಂತಹ ಕೆಲವು ಚಿತ್ರಗಳನ್ನು ಮಾಡಲಿಕ್ಕೆ ಕೂಡ ಅಧ್ಯಾಪಕರೆಲ್ಲ ಹೇಳ್ತಾರೆ. ಅದು ಕೂಡ ನನಗೆ ಒಳ್ಳೆಯ ಸಂತೋಷವನ್ನು ನೀಡ್ತದೆ. ಇದು ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ UP ಸ್ಕೂಲ್, ಬಂಡ್ಪುತಡ್ಕ. ಇದು ಮೆಡಿಕಲ್ ಕಾಲೇಜಿನ ಹತ್ತಿರ ಶಾಲೆ. ಇಲ್ಲಿ ನಾನು 5 ದಿನಗಳಿಂದ ವರ್ಕ್ ಮಾಡ್ತಾ ಇದ್ದೇನೆ. ಈ ಕೆಲಸ ನನಗೆ ಪೆರ್ಲದ ಸುಜಿ ಆರ್ಟ್ ಅಂತ ಇದ್ದಾರೆ, ಸುಜಿತ್ ಅಂತ. ಅವ್ರು ನನಗೆ ಕರೆದು ಹೇಳಿದರು, ಒಂದು ವರ್ಕ್ ಉಂಟು, ಅದು ಮಾಡ್ತೀಯ ಅಂತ. ಆಗ ನಾನು ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಅದೇ ರೀತಿ ಈ ಶಾಲೆಯಲ್ಲಿ ವರ್ಕ್ ಮಾಡುವಾಗ ನನ್ನ ಜೊತೆ ನಾರಾಯಣ M ಮುಖರಿಗಂಡ ಇವರು ಕೂಡ ಇದ್ದರು. ಅದೇ ರೀತಿ ಬೇರೆ ಕಡೆ ವರ್ಕ್ ಮಾಡುವಾಗ ನಮ್ಮ ಜೊತೆ ಮಣಿಕಂಠನ್ ಕೋಟೂರು ಅಂತ ಒಬ್ಬರು ಇದ್ದಾರೆ. ಸ್ಕೂಲ್ ಪೇಂಟಿಂಗ್ ನಾನು ಇದಕ್ಕಿಂತ ಮೊದಲು SNS UP ಶಾಲೆ ಪೆರ್ಲದಲ್ಲಿ ಮಾಡಿದ್ದೇನೆ. ಅಲ್ಲಿನ ಅಧ್ಯಾಪಕರಾದ ಉದಯ ಸಾರಂಗರವರು ನನಗೆ ಆ ಶಾಲೆಯ ಕೆಲಸ ಮಾಡುವಂತಹ ಒಂದು ಅವಕಾಶವನ್ನು ನೀಡಿದ್ದಾರೆ. ಅದೇ ರೀತಿ ನಲ್ಕದಲ್ಲಿ ವಾಗ್ದೇವಿ ನಲ್ಕಂಬ LP ಶಾಲೆಯಲ್ಲಿ ಕೂಡ ನಾನು ಕ್ಲಾಸ್ ರೂಮ್ ಪೇಂಟಿಂಗ್ ಮಾಡಿದ್ದೇನೆ. ಕಾಸರಗೋಡಿನ ಹುಲಿಯತ್ತಡಕದಲ್ಲಿ
ಈ ಹಿಂದೆ ಸರ್ ರಾಧಾಕೃಷ್ಣ ಹುಲಿಯತಡ್ಕರ್ ಅವರ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ಕವಿ ಕಾವ್ಯ ಕುಂಚ ಎಂಬ ಕಾರ್ಯಕ್ರಮದಲ್ಲಿ ನಾನು ಚಿತ್ರ ಪ್ರದರ್ಶನ ನೀಡಿದ್ದೇನೆ. ಇನ್ನು ಹಲವು ಕಡೆಗಳಲ್ಲಿ ನಾನು ಚಿತ್ರಗಳನ್ನು ಮಾಡಿದ್ದೇನೆ.